ಮತ್ತೆ ಮುಂದುವರೆದಿದೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ. QR ಕೋಡ್ ಮೂಲಕ ದಾಖಲಿಸಿದಂತಹ ದೂರನ್ನು ಆಧರಿಸಿ ರೇಡ್ ಮಾಡಲಾಗಿದೆ. ಮಂಗಳೂರಿನ ಪಳ್ನೀರ್ MFC ರೆಸ್ಟೋರೆಂಟ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಳಪೆ ಆಹಾರ ಪತ್ತೆಯಾದರೆ ದೂರನ್ನ ದಾಖಲಿಸೋದಕ್ಕೆ ಟು ರಿಜಿಸ್ಟರ್ ಯುವರ್ ಕಂಪ್ಲೇಂಟ್ QR ಕೋಡ್ ಅನ್ನ ನೀಡಲಾಗಿತ್ತು. QR ಕೋಡ್ ಮೂಲಕ ದೂರನ್ನ ದಾಖಲಿಸಿದ್ರು ಸಾರ್ವಜನಿಕರು. ದೂರುಗಳು ಬಂದ ಕೂಡಲೇ ತ್ವರಿತಗತಿಯಲ್ಲಿ ಪರಿಶೀಲನೆ ನಡೆಸಿದಾಗ ಆಹಾರ ತಯಾರಿಕಾ ಸ್ಥಳ, ಆಹಾರ ಪದಾರ್ಥ ಪರಿಶೀಲನೆ ಮಾಡಿದಾಗ ಅಲ್ಲಿ ಕಳಪೆ ಇರೋದು ಗೊತ್ತಾಗಿದೆ. ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಿ ಟೆಸ್ಟ್ಗೆ ಕಳಿಸಿದ್ದಾರೆ ಅಧಿಕಾರಿಗಳು. ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ಮುಂದುವರಿತಾ ಇದೆ. ಇವಾಗೇನೋ ದಾಳಿ ಮಾಡ್ತಾ ಇದ್ದೀರಿ, ರೇಡ್ ಮಾಡ್ತಿದ್ದೀರಿ, ಚೆಕ್ ಮಾಡ್ತಾ ಇದ್ದೀರಿ, ವೆಲ್ ಅಂಡ್ ಗುಡ್. ಆದರೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಏನೋ 4 ದಿವಸಕ್ಕೆ ಮಾಡ್ಬಿಟ್ಟು ಬಿಟ್ಬಿಡೋದಲ್ಲ, ಇದು ನಿರಂತರವಾಗಿ ಆಗ್ತಾ ಇರಬೇಕು. ಇಟ್ ಶುಡ್ ಬಿ ಒನ್ ಕ್ಯಾಂಪೇನ್ ಥರ ಆಗಬೇಕಿದು, ಅಭಿಯಾನ ಆಗಬೇಕಿದು. ಎಲ್ಲೆಲ್ಲಿ ಕಳಪೆ ಆಹಾರಗಳನ್ನು ಕೊಡ್ತಾ ಇದ್ದಾರೆ, ಈ ಥರ ಮೋಸ ಮಾಡಿ ಜನರ ಹೊಟ್ಟೆಗೆ ವಿಷ ಉಣಿಸ್ತಾ ಇದ್ದಾರೆ ಅಂತ ರೆಸ್ಟೋರೆಂಟ್ಗಳ ಬಾಗಿಲನ್ನು ಮುಚ್ಚಿಸ್ಬೇಕು ಮುಲಾಜಿಲ್ದೆ. ನಾಯಿನೂ ಮಲಗಲ್ಲ ಅಲ್ಲಿ ಅಂತ, ಆ ಥರ ಇದೆ ಅದು ಆ ಕಿಚನ್ನು.